ಮಾಡುವಂತಹದ್ದುಂಟು. ಸಂಪ್ರದಾಯವಿಲ್ಲ. ಮದುವೆ ಆದ ಮೇಲೆ ಕೆಲವು ದೇವಸ್ಥಾನಗಳಿಗೆ ಹೋಗಿ ದೇವರ ಪೂಜೆಯನ್ನ ಮುಗಿಸಿ ಸಮರ್ಪಿಸಿ ಬರಬೇಕಾದಂತಹ ಒಂದು ರೂಢಿ ಇದೆ. ಈ ಹತ್ತಿರದಲ್ಲಿ ಇರುವಂತಹ ಗೋಪಾಲಕೃಷ್ಣ ಮಂದಿರಕ್ಕೆ ಹೋಗಿದ್ದೀಯೇನೋ? ಆ ದಿವಸನೇ ಹೋಗಿದ್ದೀಯೇ? ಹೌದು. ಪೂಜೆಯನ್ನ ಸಲ್ಲಿಸಿ ಬಂದಿದ್ದೀಯೇ? ಪೂಜೆ ಮಾಡಿಸಿ ಆಮೇಲೆ ಆಚೆ ಕಡೆಯಲ್ಲಿ ವೆಂಕಟರಮಣ ದೇವಸ್ಥಾನ ಉಂಟು, ಹೋಗಿದ್ಯಾ? ಅಲ್ಲಿಯೂ ಬಂದಿದ್ದೆ. ಈಚೆ ಕಡೆಯಲ್ಲಿ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು, ಸುಬ್ರಹ್ಮಣ್ಯಕ್ಕೂ ಹೋಗಿ ಬಂದಿದ್ದೇವೆ. ಆಮೇಲೆ ಆ ಸ್ಮಶಾನ ಕಾಳಿಕಾಲಯ, ಸ್ಮಶಾನದಲ್ಲಿ ಇರುವ ಕಾಳಿಕಾ ಗುಡಿ, ಅಲ್ಲಿ ಹೋಗಿದ್ದೀಯೇನಾ? ನಮಗೆ ಯಾರು ಈ ವಿಷಯ ಹೇಳಲಿಲ್ಲ ಮಾವಯ್ಯ. ಹೋಗಲಿಲ್ಲ. ಅಯ್ಯೋ ಅಯ್ಯೋ, ಸರ್ವನಾಶ ಸರ್ವನಾಶ. ಯಾರೋ ಹಿರಿಯರು ಹೇಳಲಿಲ್ಲ ಮಾವಯ್ಯ. ಅಯ್ಯೋ, ಇದಕ್ಕೆ ಹೇಳುದು ಹಿರಿಯರೊಬ್ರು ಇರಬೇಕು ಮನೆಯಲ್ಲಿ ಎಂಬುದ. ನೋಡು, ಈ ಕಾಳಿಕಾ ದೇವಾಲಯಕ್ಕೆ ನೀನು ಮದುವೆಯಾಗಿ 4 ದಿವಸದ ಒಳಗೆ ಏಕಾಂಗಿಯಾಗಿ ಮುಸ್ಸಂಜೆಯ ಹೊತ್ತಿನಲ್ಲಿ ಹೋಗಿ ಆ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಬರಬೇಕಾಗಿತ್ತು. 4 ದಿವಸ ಮುಗಿದು ಹೋಯ್ತೇನಾ? ಇಲ್ಲ, ಹಾಗಿದ್ರೆ ಧನ್ಯನಾದ. ಎಷ್ಟು 4 ದಿವಸ ಆಗಿಲ್ಲ, ಇವತ್ತೇ ಚತುರ್ಥನೇ ದಿವಸ. ಇವತ್ತು 4ನೇ ದಿವಸ. ಅಯ್ಯೋ, ದೇವಿ ರಕ್ಷಿಸಿದಳು. ಆಗಲಿ. ಹಾಗಿದ್ರೆ ಏನೋ ದುಷ್ಟ ಬುದ್ಧಿಯ ಭಾಗ್ಯ ಇನ್ನು ಬಾಡಲಿಲ್ಲ. ಆಗಲಿ ನೋಡು, ದುಷ್ಟ ಬುದ್ಧಿಯದ್ದು ಮಾತ್ರ ಅಲ್ಲ, ವಧುವರರು ನೀವು ಮೇಲಾಗಿ ಈ ಚಂದನಾವತಿಯ ವ್ರತ ಹರಸು. ನಿನಗೆ ಮುಂದೆ ಒಳ್ಳೇದಾಗಬೇಕು. ನೀನು ಏಕಾಂಗಿಯಾಗಿ ಇವತ್ತು ಆ ಭಕ್ತಿ ಸಮೇತ ಅಲ್ಲ, ತಿಳುಕ ರೂಢಿ ಸಂಪ್ರದಾಯ ಏನು ಎನ್ನುವುದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ನೀನು ಏಕಾಂಗಿಯಾಗಿ ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಿಕೊಂಡು ಮುಸ್ಸಂಜೆಯ ಹೊತ್ತಿನಲ್ಲಿ ಸೂರ್ಯ ಮುಳುಗುವಂತಹ ಸಮಯದಲ್ಲಿ ಬಲಗಾಲನ್ನ ಇಟ್ಟು ಆ ಕಾಳಿಕಾ ದೇವಾಲಯದ ಹೆಬ್ಬಾಗಿಲನ್ನು ದಾಟಬೇಕು. ಆಯ್ತು ಮಾವಯ್ಯ, ನಾನು ಬರಬಹುದೇ ಆಗಿದ್ರೆ. ಅಷ್ಟು ಮಾಡಿದರೆ ನಿನಗೂ ಮಂಗಳ, ಇಡೀ ಲೋಕಕ್ಕೆ ಮಂಗಳ, ಎಲ್ಲರಿಗೂ ಮಂಗಳ. ಹೋಗಿ ಬರ್ತೀಯಾ? ಆಯ್ತು, ನಾನು ಹೋಗಿ ಬರ್ತೇನೆ. ಹೋಗಿ ಬರ್ತೀಯಾ? ಹೋಗಿ ಬರುತ್ತಾನಂತೆ ಪಾಪ. ಹೋಗಿದ್ದಾನೆ, ಬರುವುದಕ್ಕಲ್ಲ ಎನ್ನುವುದು ತಿಳಿಯಲಿಲ್ಲ ಇವನಿಗೆ. ಯಾರಲ್ಲಿ? ಸಾಯಂಕಾಲ ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಓರ್ವ ಯುವಕ ಪೂಜಾ ದ್ರವ್ಯಗಳನ್ನು ಸಂಗ್ರಹಿಸಿಕೊಂಡು ಸ್ಮಶಾನದಲ್ಲಿರುವಂತಹ ಕಾಳಿಕಾ ದೇವಾಲಯವನ್ನು ಪ್ರವೇಶಿಸುತ್ತಾನೆ. ಯಾರಿಗೂ ಕಾಣಿಸದಂತೆ ಹೆಬ್ಬಾಗಿಲಿನ ಮರೆಯಲ್ಲಿ ಕೊಡುತ್ತಿರುವಂತಹ ಖಡ್ಗವನ್ನು ಹಿಡಿದು ನಿಂತುಕೊಂಡಿರಬೇಕು. ಆತ ಆ ಹೆಬ್ಬಾಗಿಲನ್ನು ಪ್ರವೇಶಿಸಿದ ಕೂಡಲೇ ಹಿಂದೆ ಮುಂದೆ ವಿಚಾರಿಸದೆ ಆತನ ಕತ್ತನ್ನ ಗೊತ್ತಾಯ್ತಾ? ಆತನ ಕತ್ತನ್ನ ಮುಗಿಯಲಿಲ್ಲ, ಅಲ್ಲಿಗೆ ಮುಗಿಯಲಿಲ್ಲ. ಮುಂದೇನು? ಖಡ್ಗಕ್ಕೆ ಬಳಿದ ರಕ್ತವನ್ನ, ಆತನ ಕೆನ್ನೆತ್ತರನ್ನ ಶೀಘ್ರವಾಗಿ ತಂದು ಈ ಖಡ್ಗ ಸಮೇತ ನನಗೆ ಒಪ್ಪಿಸಬೇಕು. ಅದನ್ನ ನೀವು ಮಾಡಿ ಮುಗಿಸಿದರೆ ಆಮೇಲೆ ನಿಮ್ಮ ವೈಭವವೋ ವೈಭವ, ನಿಮ್ಮ ಬದುಕಿನಲ್ಲಿ ಭಾಗ್ಯ ಪ್ರವೇಶಿಸಿದಂತೆ. ತಪ್ಪಿದ
ತಪ್ಪಿದರೆ ಏನು? ತಪ್ಪಿದರೆ ತಲೆದಂಡ ತೆಗೆದುಕೋ. ವಿಷಾದ ಕಾಲ ಬಂದಿದ್ದಕ್ಕೆ ಕೂಲಿಗಾಗಿ ಹೊರಟವನು ನಾನು. ಯಾರು ಹೇಳಿ? ಅಪ್ಪಯ್ಯ, ನಿಮ್ಮ ಅಪ್ಪಯ್ಯ ಹೇಳಿದ್ದು, ನಮ್ಮ ಮಾವ. ಗಾಳಿಗುಡಿಗ ಇರಲಿ. ಮಹಾರಾಜರಿಗೆ ಅಗತ್ಯವಾಗಿ ನಿನ್ನನ್ನು ಕಾಣಲೇಬೇಕಂತೆ. ಪೂಜಾ ದ್ರವ್ಯಗಳಿಂದ ಹಿಡಿದು ಹೊರಟವ ನಾನು. ನನ್ನ ನಿನ್ನಲ್ಲಿ ಭೇದ ಇಲ್ಲ. ನಿನ್ನ ಪರವಾಗಿ ಪೂಜೆಯನ್ನು ನಾನು ಸಲ್ಲಿಸಿ ಬರ್ತೇನೆ ಮಹಾರಾಜರಲ್ಲಿ. ಆಯ್ತು, ಹಾಗಿದ್ರೆ ಬಿಡು ಇಲ್ಲಿ. ಸೂರ್ಯನನ್ನೆಂದ ಬಯಕೆ ಸೂರ್ಯನನ್ನೆಂದ ಬಯಕೆ ತೀರಿ ಎಂದು ದಜೆವ ಓರಿ ಧೌರ್ಯವಿದ್ದುಗಳಿಗೆ ಸೇರಿದ ಗ್ರಗವ ಎಲ್ಲಿ ಹೋದ ನಮ್ಮ ಆಪತ್ತು ಬಾಂಧವ? ಏ ಕಟುಕ, ಆರಯ್ಯ ಎಲ್ಲಿ ಹೋಗಿ ಬಿಟ್ಟನ? ಹೋಗಲಿ, ಮಾಡಬೇಕಾದ ಕೆಲಸವನ್ನಂತೂ ಮಾಡಿದ್ದಾನಲ್ಲ. ಆತನನ್ನು ಬಿಡಕ್ಕೆ ಆತನೇ ಪ್ರಬಲ ಸಾಕ್ಷಿಯಾದ. ಆತನಿಗೆ ಯೋಗ್ಯ ವ್ಯವಸ್ಥೆ ಮಾಡುತ್ತೇನೆ. ಅಂತೂ ನನ್ನ ಕೆಲಸವಾಯಿತಲ್ಲ. ಚಂದ್ರಹಾಸನಿಗೆ ಪಟ್ಟ, ಚಂದ್ರಹಾಸನಿಗೆ ಪಟ್ಟ. ಪಟ್ಟಗಾಳ್ವೆನೆಂದು ಪಟ್ಟ ಪಟ್ಟ ಪಟ್ಟಗಾಳ್ವೆನೆಂದು ಶಿರವ ಕೊಟ್ಟೆ ಕಾಳಿ ಗ್ರಗದಿ ಶಿರವ ಕೊಟ್ಟೆ ಕಾಳಿ ಗ್ರಗದಿ ಕೆಟ್ಟ ಪಾಪಿ ನಿನ್ನ ಕೊಲದೆ ಬಿಟ್ಟನೆ ದಾದಯದಿ ಪಟ್ಟವಾಳುವೆನೆಂದು ಪ್ರಾಣವನ್ನು ಕೊಟ್ಟೆಯಲ್ಲ. ನನ್ನ ಮಹದಾಸೆ ಈಡೇರಿತು. ಚಂದ್ರಹಾಸನಿಗೆ ಪಟ್ಟವಂತೆ, ಚಂದ್ರಹಾಸನಿಗೆ ಪಟ್ಟ. ಚಂದ್ರಹ ಅದೇನಿದು, ಅದೇನಿದು? ಚಂದ್ರಹಾಸನಿಗೆ ಜಯವಾಗಲಿ. ಭಾವನಾದಂತಹ ಮದನ ಬಂದು ಹೊರಗಳಿಂದ ಆಮಂತ್ರಣ ಬಂದಿದೆ ಎನ್ನುವಂತಹ ವಿಷಯವನ್ನು ಹೇಳುವುದರಿಂದ ಪಾಲಿಕಾ ದೇವಾಲಯಕ್ಕೆ ಹೋದವರು ಯಾರು? ನಮ್ಮ ಭಾವ ಮದನ 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 ಮಗನೇ ನಿನ್ನನು ಮಡುಗಿ ಜಗದೋಳು ಮಗನೇ ನಿನ್ನನು
ಹಗೆಗೆ ಊಳಿಗನಾಗಿ ಜೀವಿಸ ಹಗೆಗೆ ಊಳಿಗನಾಗಿ ಜೀವಿಸ ಜೀವಿಸನಗಳಜಿವೆ ಮತ ಮತಂಗರು ಸುಡಲಿ ದೇಹವಿದೋ ಸುಡಲಿ ದೇಹವಿದು ಮತ ಮತಂಗರು ಸುಡಲಿ ದೇಹವಿದೋ ಮಗನೇ ಅಯ್ಯೋ ನನ್ನ ವಿಧಿ. ಮಗನೇ ಏನು ಬಯಸಿದೆ ಮಗನೇ, ಏನು ನಡೆದು ಹೋಯಿತು. ನನ್ನ ಮಗ ಮುಂದೆ ಈ ಕುಂತಳದ ಅರಸನಾಗಿ ವಂಶ ಪಾರಂಪರ್ಯವಾಗಿ ನಮ್ಮ ಅಧಿಕಾರ ಕುಂತಳದ ಮೇಲೆ ನಡೆದುಕೊಂಡು ಹೋಗಬೇಕು, ವಿಸ್ತರಿಸಿಕೊಂಡು ಹೋಗಬೇಕು ಎಂಬುದಾಗಿ ಬಯಸಿದೆ. ಆದರೆ ನಾನು ಬಯಸಿದ್ದಕ್ಕೆ ತದ್ವಿರುದ್ಧವಾದ ಯಾರನ್ನು ಕೊಲೆಗೈಯಬೇಕು, ಯಾರು ನಮ್ಮ ದಾರಿಯ ಮುಳ್ಳು ಕಂಟಕ ಎಂದು ಭಾವಿಸಿದೆ ಆತನಿಗೆ ಆತ ಬದುಕಿ ಉಳಿಯುವುದು ಮಾತ್ರವಲ್ಲ, ಸ್ವಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನನ್ನಿಂದ ಜನಿಸಿದಂತಹ ನನ್ನ ಮಗಳೇ ವಧುವಾಗಿ ಹೋದಳಲ್ಲ. ಏನರ್ಥ ಇದರದ್ದು? ನಾನು ಬುದ್ಧಿ ಹೇಳಿದಂತೆ ಕೇಳುತ್ತಾ ಹೋದೆ, ಬುದ್ಧಿಯೇ ನನ್ನ ಮಾರ್ಗದರ್ಶಕವಾಯಿತು. ಮಗಳು ವಿಧವೆಯಾದರೂ ಚಿಂತೆಯಿಲ್ಲ ಎಂದು ಭಾವಿಸಿದೆ. ಮಗಳು ವಿಧವೆಯಾಗುವುದು ಸಹ ನನ್ನ ಮಹತ್ವಾಕಾಂಕ್ಷೆಯ ಎದುರಿನಲ್ಲಿ ಯಕ್ಕಶ್ಚಿತ ವಿಷಯವಾಗಿ ನನಗೆ ತೋರಿ, ಅರ್ಥಾತ್ ಭಾವವನ್ನು ಕಡೆಗಣಿಸಿದೆ. ಮನುಷ್ಯ ಜೀವನದಲ್ಲಿ ಬೇಕಾದಂತಹ ಬುದ್ಧಿ ಮತ್ತು ಭಾವಗಳ ಸಮನ್ವಯ ಸಮತೋಲನವನ್ನು ಕಳೆದುಕೊಂಡೆ. ಕೇವಲ ಬುದ್ಧಿಯನ್ನಷ್ಟೇ ಆಶ್ರಯಿಸಿ ಭಾವರಹಿತನಾಗಿ ನನಗೆ ತೋಚಿದಂತೆ ಕೆಲಸವನ್ನು ಮಾಡುತ್ತಾ ಹೋದೆ. ಆದರೆ ನಾನು ಬಗೆದದ್ದೊಂದಾದರೆ ವಿಧಿಯ ಲಿಖಿತ ಇನ್ನೊಂದು ಇರುತ್ತದೆ ಎನ್ನುವುದರ ಅರಿವು ನನಗೀಗ ಆಯಿತು. ಇದನ್ನು ಅರ್ಥೈಸಿಕೊಂಡ ಮೇಲೆ, ಮಗನನ್ನೇ ಕಳೆದುಕೊಂಡ ಮೇಲೆ, ಯಾರಿಗಾಗಿ ಇಷ್ಟೆಲ್ಲ ಮಾಡಿದೆನೋ, ಯಾವ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇಷ್ಟೆಲ್ಲ ಮಾಡಿದೆ, ಆ ಸ್ವಾರ್ಥವೇ ಮಣ್ಣು ಪಾಲಾಗಿ ಈಡೇರದೆ ಹೋದ ಮೇಲೆ ಈ ದುಷ್ಟಬುದ್ಧಿ ಯಾಕೆ ಬದುಕಿರಬೇಕು? ಅದು ಮಗನಾದಂತಹ ಮದನನು ನನ್ನಿಂದ ದೂರವಾದ ಮೇಲೆ ಇದೋ ದುಷ್ಟಬುದ್ಧಿಗೆ ತಕ್ಕ ಪ್ರಾಯಶ್ಚಿತ್ತ. ಈ ಶಿಲಾಸ್ತಂಭಕ್ಕೆ ನನ್ನ ತಲೆಯನ್ನು ಜಜ್ಜಿಕೊಂಡು ಬಿಡುತ್ತೇನೆ ಪ್ರಾಣವನ್ನ. ಇದೆಂತ ಅನರ್ಥವಾಗಿ ಹೋಯಿತು ನೋಡು. ನಾಳೆ ನಮ್ಮ ನಾಡಿನ ಏನು ಹೇಳಲಿಕ್ಕಿಲ್ಲ. ನನ್ನ ಕಾಲುಮುರಿದಿಂದಾಗಿ ನಮ್ಮವರೆಲ್ಲ ಮಡಿದರು ಅಂತ ಹೇಳಲಿಕ್ಕಿಲ್ವೇ? ಓ ಅಮ್ಮ, ಅಣ್ಣ, ಶಂಕರಿ ದೈತ್ಯ ಸಂಗ್ರಾಮ ಭಯಂಕರಿ ಸದ್ಭಕ್ತಾಶ್ರಿತ ಜನ ಕಿಂಕರಿ ಮಾಣಿಕ್ಯ ಮಕುಟಲಂಕರಿ ಓಂಕಾರಿ ಶಂಕರ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ವರ ಬಿರಿದಾಂಕಿತ ಶಂಕಾಲಂಕೃತ ತುತಿ ಪಂಕಜಾಕ್ಷಿ ಕುಂಕುಮಮಾಂಕಿತ ಧಾರೆ ಶ್ರೀಮುಖಾಂಬಿಕೆ ಸಾಮಜ ಗಮನ ಸುಧಾಮಾರ್ಜಿತ ಚರಣ ಶ್ರೀಮುಖಾಂಬಿಕೆ
ಧೀರ ಕಡಿಯದಿರೋ ಧೀರ ಕಡಿಯದಿರು ಖಂಡವನಿಗ ಧೀರ ಕಡಿಯದಿರು ಧೀರ ನಿನ್ನಯ ಭಾವ ಭಕ್ತಿಗೆ ದೂರ ಹೋಗುತ್ತ ಸಾರಿ ಬಂದನು ನಾನು ಧೀರ ಕಡಿಯದಿರು ಚಂದ್ರಹಾಸ, ನೀನು ಧೀರ ಎನ್ನುವುದಾಗಿ ಕೊಂಡಾಡಬೇಕಾಗ್ತದೆ. ಸಂಜನಾದನಮ್ಮ. ನನ್ನನ್ನ ಭಜಿಸಿ ಹಾ, ರಕ್ತದ ಓಕುಳಿಯನ್ನ ಹರಿಸಬೇಕೆಂದುಕೊಂಡೆಯೇನು? ನನ್ನ ಶಿರವನ್ನೇ ಕಡಿದು ಅರ್ಪಿಸುವುದಕ್ಕೆ ಮುಂದಾಗಿ. ರಕ್ತದ ಮುಖೇನವಾಗಿ ನಾನು ಸಂತಪ್ತಳಾಗ್ತಾಳೆ ಎನ್ನುವುದಾಗಿ ಭಾವಿಸಿದೆಯೇನು? ಹಾ, ನೀನು ಹೇಗಿರಬೇಕು ಈ ನಾಡಿನಲ್ಲಿ? ಚಂದ್ರನ ಹಾಗೆ ಬೆಳದಿಂಗಳ ಹಾಗೆ ಬೆಳೆಯುತ್ತಾ ಚಂದ್ರಹಾಸ ನೀನು. ಹಾ, ಈ ಒಂದು ನಾಡಿನಲ್ಲಿ ತೇಜೋ ಪುಂಜನಾಗಿ ಬೆಳದಿಂಗಳಾಗಿ ನೀನು ಬೆಳಕಬೇಕು. ಹಾ. ಹಾಗಾಗಿ ನಿನ್ನ ಈ ಭಕ್ತಿಗೆ ಮೆಚ್ಚಿದ್ದೇನೆ, ಹಾ. ಒಲಿದಿದ್ದೇನೆ. ಹಾಗಾಗಿ ಓಡೋಡಿ ಓಡೋಡಿ ಬಂದಿದ್ದೇನೆ. ಹಾ, ನಿನ್ನ ಭಕ್ತಿಗೆ ಮೆಚ್ಚಿ ಹಾ. ಬೇಕಾದ ವರವನ್ನ ಕೇಳಬಹುದು. ಅಮ್ಮ ಚಿತ್ತಜಾಂಬಕಿ. ಚಿತ್ತ ಜಾಂಬಕಿ ಆಲಿಪಾದೋಡೆ ಹಾ, ಚಿತ್ತ ಜಾಂಬಕಿ ಆಲಿಪಾದೋಡೆ ಸತ್ತವರ ಈರ್ವರನು ಬದುಕಿಸು ಚಿತ್ತ ಜಾಂಬಕಿ ಆಲಿಸಾದೊಡೆ ಸತ್ತವರ ಈರ್ವರನು ಬದುಕಿಸು ಚಿತ್ತ ಜನ ಪ್ರೀತ ಭಕ್ತಿ ಅನ್ನಲಿ ನಿಲಲಿ ಸ್ಥಿರವಾಗಿ ಚಿತ್ತ ಜನ ಪ್ರೀತ ಭಕ್ತಿ ಎನ್ನಲಿ ನಿಲಲಿ ಸ್ಥಿರವಾಗಿ ಚಂದ್ರಹಾಸ, ನನ್ನ ಪಾಲಿಗೆ ನೀನು ಹೊಡೆದು ಕೈಬಿಡದು ಬಂದದ್ದು ಸತ್ಯ ಹೌದು ಅಂತಾದ್ರೆ ಇದೋ ನಿನ್ನ ಈ ಆಲಯದಲ್ಲಿಯೇ ಶವವಾಗಿ ಬಿದ್ದಿರುವಂತಹ ನನ್ನ ಮಾವ ಮತ್ತು ಭಾವ ಅವರನ್ನು ಎಬ್ಬಿಸುವಂತಹ ಕರುಣೆಯನ್ನು ತೋರಿಸಬೇಕಮ್ಮ. ಜೊತೆಗೆಯಲ್ಲಿ ಆ ಶ್ರೀಮನ್ನಾರಾಯಣ ಕುರಿತಾದಂತಹ ಅಚಲವಾದಂತಹ ನನ್ನ ಭಕ್ತಿ ಜ್ಞಾನ ಎನ್ನುವುದು ಇನ್ನೂ ವೃದ್ಧಿಯಾಗುವಾಗೆ ಅನ್ನುವಂತೆ ಅನುಗ್ರಹಿಸಬೇಕಮ್ಮ. ಚಂದ್ರಹಾಸ, ಆ, ವರವನ್ನ 3 ಬೇಡು ಎಂದು ಹೇಳಿದಾಗ ಹ, ಆ ಕೂಡಲೇ ನನ್ನ ಭಾವನನ್ನ ಬದುಕಿಸಬೇಕು, ಹೌದು ನನ್ನ ಮಾವನವರನ್ನ ಬದುಕಿಸಬೇಕು. ಹೌದು ಹೇಳ್ಬೇಕು. ಹಾಗೆ ಹರಿನಾಮ ಸ್ಮರಣೆಯಲ್ಲಿ ನಾನು ಯಾವತ್ತೂ ಇರಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೀಯಲ್ಲ. ಹೌದು. ಭಾವನನ್ನ ಬದುಕಿಸಬೇಕು ಎಂದಾಗ ಒಪ್ಪಿಕೊಳ್ತೇನೆ. ಆ, ನೀನು ಯಾವತ್ತೂ ನನ್ನ ಭಕ್ತನಾಗಿ ಹಾ. ಹರಿಯ ನಾಮಸ್ಮರಣೆಯಲ್ಲಿ ಇರಬೇಕು, ಒಪ್ಪಿಕೊಳ್ತೇನೆ. ಹಾ. ಆದರೆ ದುಷ್ಟಬುದ್ಧಿ ಎನ್ನುವ ಹೆಸರಿಗೆ ತಕ್ಕ ಹಾಗೆ ದುಷ್ಟತನವನ್ನೇ ತೋರ್ಪಡಿಸಿರುವಂತ ಈ ವ್ಯಕ್ತಿಯನ್ನ ಬದುಕಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತೀಯಲ್ಲ. ಹೌದಮ್ಮ. ಇದು ಎಷ್ಟು ಸಮಂಜಸ ಎನ್ನುವುದಾಗ ಅರಿವಾಗುವುದಿಲ್ಲ. ಅಮ್ಮ, ಸ್ವಭಾವದಲ್ಲಿ ದುಷ್ಟತನ ಇರಬಹುದು, ಆದ್ರೆ ನನಗವ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟ ದೇವರಿಗೆ ಸಮಾನನಲ್ವೇ? ತನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ತಾನೆ, ತಿದ್ದಿಕೊಳ್ತಾನೆ ಎಂಬ ಭರವಸೆ ನನಗುಂಟು. ಅವನನ್ನ ಬದುಕಿಸುವ ಕ್ರಮ ಮಾಡಬೇಕಮ್ಮ. ಭಕ್ತರ ಬೇಡಿಕೆಯನ್ನ ಈಡೇರಿಸುವುದು ನನ್ನ ಕರ್ತವ್ಯವಲ್ಲವೇ? ಹಾ. ಹಾಗಾಗಿ ನಮ್ಮ ವಧುಗಳು ನೀವು ಹಾ. ನಿಮ್ಮ ಎದುರಿನಲ್ಲಿ ಇವರೀರನ್ನ ಬದುಕಿಸುತ್ತೇನೆ ನೋಡಿ. ಆಗಲೇ ಸಂಜೆ ಚಂದ್ರಹಾಸ, ನಾವೆಲ್ಲ ಎಲ್ಲಿ ಸೇರಿದ್ದೇವೆ ಎನ್ನುವುದೇ ಅರ್ಥವಾಗಲಿಲ್ಲವಲ್ಲ. ಮಶಾನದ ಹೊರಗಿರುವಂತಹ ಗಾಳಿಕಾಲಯ ಅಪ್ಪಯ್ಯ. ಕಾಳಿಕಾಲಯ, ಇಲ್ಲಿ ಯಾಕೆ ಸೇರಿದ್ದೇವೆ? ಮದನ ಬಂದಿರುವಂತಹ ವಿಚಾರವನ್ನು ತಿಳಿದು ನೀನು ಬಂದಿದ್ದೀಯಾ? ಮಗ ಸತ್ತಿರುವಂತಹ ವಿಚಾರವನ್ನು ನೋಡಿದಂತಹ ನೀನು ತಲೆ ಒಡೆದುಕೊಂಡು ಸತ್ತಿದ್ದೀಯಾ? ತಲೆ ಒಡೆದುಕೊಂಡು ಸತ್ತವ, ಮಗನೂ ಸತ್ತವ. ಆದರೂ ದೇವಿಯ ಕರುಣೆಯಿಂದ ಮತ್ತೆ ಬದುಕಿದ್ದೀರಿ. ನಮ್ಮವರು ಬೇಡಿಕೊಂಡಿರುವಂತಹ 3 ವರಗಳು ಅಂತ ಕೊಟ್ಟಿದ್ದಾಳೆ ತಾಯಿ. ನಿಮ್ಮ
ಕ್ಷಣ ಕ್ಷಣಕ್ಕೂ ನಿನ್ನನ್ನು ಕೊಲ್ಲುವುದಕ್ಕಾಗಿ, ನಿನ್ನ ಸಾವನ್ನ, ನಿನ್ನ ಹೆಣವನ್ನ ನೋಡುವುದಕ್ಕಾಗಿ ಹಪ್ಪ ಹಪ್ಪಿಸಿ